JDS ನ ಜೋಡೆತ್ಗಳು ಹರೀಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಇವ್ರದ್ದು ಕಾಂಬಿನೇಷನ್ ಬಿಡಿ ಸೂಪರ್. ಈ ಸಲ 2028 ಇವ್ರದೇ ಸರ್ಕಾರ ಬರೋದು. ರಾಮಲಕ್ಷ್ಮಣ ತಂತರ ಅಣ್ಣ ತಮ್ದಿರ್ತಾರ, ರಾಮಲಕ್ಷ್ಮಣ ತರ ನಾವು ಅವ್ರ ಜನನಾಯಕರು ಇವಾಗ ಎಷ್ಟೆಷ್ಟು ಕೆಲಸ ಮಾಡ್ತಾವ್ರೆ, ಏನೇನು ಸೌಲಭ್ಯಗಳು ಮಾಡ್ತಾವ್ರ, ಅದಕ್ಕೆ ನಾವು ಇಷ್ಟ. ಅವರು ರೈತರಿಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಮೇನ್ ಕಾರಣ. ಜೆ.ಡಿ.ಎಸ್ ಅಂದ್ರೆ ರೈತರು ಪಕ್ಷ. ಅದು ಹರೀಶ್ ಗೌಡ್ರು ಯಾವ ಯುವಕರಿಗೆ ಬೆಳೆಸಿ ಪ್ರೋತ್ಸಾಹ ಮಾಡ್ತಾರಲ್ಲ ಅದೇ ನಮ್ಗೆ ಇಷ್ಟ. ಯಾರೇ ಸಿಗ್ಲಿ ಯಾರೇ ಹೋಗ್ಲಿ ನಿಂತ್ಬಿಟ್ಟು ಮಾತಾಡ್ಸ್ಬಿಟ್ಟು ಅವ್ರು ಎಷ್ಟೇ ಬಿಸಿ ಇದ್ರು ಮಾತಾಡ್ಸ್ಬಿಟ್ಟು ಹೋಯ್ತಾರಲ್ಲ ಅದೇ ಖುಷಿ. ಇವ್ರದ್ದು ಕಾಂಬಿನೇಷನ್ ಬಿಡಿ ಸೂಪರ್. ಈ ಸಲ 2028 ಇವ್ರದೇ ಸರ್ಕಾರ ಬರೋದು. ಜೋಡೆತ್ತು ಹರೀಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಜೋಡೆತ್ತು. JDS ನ ಜೋಡೆತ್ಗಳು ಹರೀಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಮಲಕ್ಷ್ಮಣ ತಂತರ ಅಣ್ಣ ತಮ್ದಿರ್ತಾರ, ರಾಮಲಕ್ಷ್ಮಣ ತರ 28ಕ್ಕೆ ಬರ್ಲೇಬೇಕು ಸರ್ಕಾರ. ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇವ್ರನ್ನೇ ಬೆಳೆಸಿ ಪಕ್ಷ ಬೆಳೆಸಿ ತುಂಬಾ ರೈತರಿಗೆ ಹೆವಿ ಸಹಾಯ ಆಯ್ತದೆ, ಎಲ್ಲರಿಗೂ ಸಹಾಯ ಆಯ್ತದೆ. ಅವ್ರ ಜನನಾಯಕರು ಇವಾಗ ಎಷ್ಟೆಷ್ಟು ಕೆಲಸ ಮಾಡ್ತಾವ್ರೆ, ಏನೇನು ಸೌಲಭ್ಯಗಳು ಮಾಡ್ತಾವ್ರ, ಅದಕ್ಕೆ ನಾವು ಇಷ್ಟ. ಅವರು ರೈತರಿಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಮೇನ್ ಕಾರಣ. ಜೆ.ಡಿ.ಎಸ್ ಅಂದ್ರೆ ರೈತರು ಪಕ್ಷ. ಅದು ಹರೀಶ್ ಗೌಡ್ರು ಯಾವ ಯುವಕರಿಗೆ ಬೆಳೆಸಿ ಪ್ರೋತ್ಸಾಹ ಮಾಡ್ತಾರಲ್ಲ ಅದೇ ನಮ್ಗೆ ಇಷ್ಟ. ಯಾರೇ ಸಿಗ್ಲಿ ಯಾರೇ ಹೋಗ್ಲಿ ನಿಂತ್ಬಿಟ್ಟು ಮಾತಾಡ್ಸ್ಬಿಟ್ಟು ಅವ್ರು ಎಷ್ಟೇ ಬಿಸಿ ಇದ್ರು ಮಾತಾಡ್ಸ್ಬಿಟ್ಟು ಹೋಯ್ತಾರಲ್ಲ ಅದೇ ಖುಷಿ. ಇವ್ರದ್ದು ಕಾಂಬಿನೇಷನ್ ಬಿಡಿ ಸೂಪರ್. ಈ ಸಲ 2028 ಇವ್ರದೇ ಸರ್ಕಾರ ಬರೋದು. ಜೋಡೆತ್ತು ಹರೀಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಜೋಡೆತ್ತು. JDS ನ ಜೋಡೆತ್ಗಳು ಹರೀಶ್ ಗೌಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಮಲಕ್ಷ್ಮಣ ತಂತರ ಅಣ್ಣ ತಮ್ದಿರ್ತಾರ, ರಾಮಲಕ್ಷ್ಮಣ ತರ 28ಕ್ಕೆ ಬರ್ಲೇಬೇಕು ಸರ್ಕಾರ. ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇವ್ರನ್ನೇ ಬೆಳೆಸಿ ಪಕ್ಷ ಬೆಳೆಸಿ ತುಂಬಾ ರೈತರಿಗೆ ಹೆವಿ ಸಹಾಯ ಆಯ್ತದೆ, ಎಲ್ಲರಿಗೂ ಸಹಾಯ ಆಯ್ತದೆ.